ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮತ್ತು ನಾನು ಆತ್ಮಹತ್ಯೆನೇ ಮಾಡ್ಕೊಳಕ್ಕೆ ತಯಾರಾಗಿ ಒಂದು ನಾವೇನು ಮಾಡ್ಲಿಕ್ಕೆ ಹೋಗ್ತದೆ. ನಾವಿಲ್ಲಪ್ಪ ನಾವು ವಿಜೇಂದ್ರ ಕೈ ಕೊಟ್ಟು BJP ಮುಗಿಸೋರು ಇದೀವಿ ಅಂದ್ರೆ ನಾವೇನು ಮಾಡೋಕ್ಕಾಗೋದು. ಒಮ್ಮೆ ಏನಾಗ್ತದೆ ಇವನ ಕೈಗೆ ಕೊಟ್ಟು ಮುಗಿಸ್ಬೇಕಾಗ್ತದೆ ನಿರ್ಣಯ ಮಾಡಿತಾರಂತ. ಇದೇನು ಹೈಕಮಾಂಡದವ್ರು ಗೊತ್ತಿಲ್ಲ ವಿಜೇಂದ್ರದ್ದು. ಅವನು ಅವನು ಸಭೆಗೆ ಎಷ್ಟು ಜನ ಸೇರ್ಲಕತ್ತಾರೆ, ಹೋರಾಟ ಹೆಂಗೆ ಮಾಡ್ಲಕತ್ತ. ಮೊನ್ನೆ 300 ಜನ ಇಲ್ಲ ಬೆಂಗಳೂರಿನಾಗ. ಅದು 3-4 ದಿವಸ ಆದ ಮ್ಯಾಗ ಯಾವುದೂ ನಮ್ಮ ಕ್ರಿಕೆಟದಾಯ್ತಲ್ಲ ರೀ, ಅದೆಲ್ಲ ಆರಿ ಪಾಪ ಅವ್ರ ಕಣ್ಣೀರು ಸಹಿತ ಬತ್ತಿ ಹೋದು ಅವ್ರ 11 ಮಂದಿ ಕುಟುಂಬದವ್ರದ್ದು. ಅವಾಗ ಇವರು ಹೋರಾಟ ಮಾಡೋರು. ಅದು ಸಾಂಕೇತಿಕವಾಗಿ ಅಂದ್ರೆ ಸರ್ಕಾರಕ್ಕೆ ಏನೂ ಅವ್ರದ್ದು BJP ಭಯನೇ ಇಲ್ಲ. ಅವ್ರು ತಮ್ಮದೇ ರಗಡೆ ಆಗೈತೆ. ಅವರು ಇವ್ರನ್ನೇ ನೋಡ್ತಾರೆ. ಈ ಪರಿಸ್ಥಿತಿ ಕರ್ನಾಟಕದಿದೆ. ನಾನು ಅದೇ ಹೇಳಿಲ್ಲ, CM ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಜನರ ವಿಶ್ವಾಸ ಕಳ್ಕೊಂಡಾರೆ. ಆದಷ್ಟು ಬೇಗನೆ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಮಾಡೋದು ಒಳ್ಳೆಯದು. ಯಾಕಂದ್ರೆ ಜನರಿಗೆ ತೊಂದರೆ ಆಗ್ಲಕ್ಕತ್ತವೆ. ಇವತ್ತು ನೀರಾವರಿ ಯೋಜನೆಗಳು ಯಾವುವು ಇಂಪ್ಲಿಮೆಂಟ್ ಆಗಲಿಲ್ಲ. ₹1 ಕೊಡಲಿಲ್ಲ ಈ ಬಜೆಟ್ನಾಗ. ಈಗ ಕೃಷ್ಣಾ ನದಿ ನೀರು ಉಳಿದ್ರೇ ಎಲ್ಲ ಉತ್ತರ ಕರ್ನಾಟಕ ಉದ್ಧಾರ ಆಗೋದು. ಏನೂ ಇಲ್ಲ ಬರೀ ಒಳ್ಳೆ ಮಿಳಿ ಭಾಷಣ ಏನೋ ಗ್ಯಾರಂಟಿ. ₹2,000 ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ಫ್ರೀ ಬಸ್ ಪಾಸು, ಇದು ಬಿಟ್ಟರೆ ಏನೈತೆ ಹೇಳ್ರಿ. ಅದೂ ಎಲ್ಲಿ ಸರಿ, ಅದು ರೊಕ್ಕ ಬೇಕಲ್ರಿ. ₹65,000 ಕೋಟಿ ಬೇಕು ಒಂದು ವರ್ಷಕ್ಕೆ. ಅವರು ಅದಕ್ಕೆ ₹1,13,000 ಕೋಟಿ ಸಾಲ ತೆಗಿಲಕತ್ತಾರೆ. ಮೊನ್ನೆ ಬಜೆಟ್ನಾಗ ಅನುಮತಿ ತೊಗೊಂಡಾರ. 1,16,000 ಕೋಟಿ ಅಂದಾಗ ಕರ್ನಾಟಕದ ಭಾಳ ಚಿಂತಾಜನಕ ಐತಿ. ಇನ್ನು ಭಗವಂತ ನಮ್ಮ ಕೇಂದ್ರ ಹೈಕಮಾಂಡ್ ಭಾರತೀಯ ಜನತಾ ಪಾರ್ಟಿಯವರಿಗೆ ಒಂದು ರೀತಿ ಆಶೀರ್ವಾದ ಮಾಡಿ ಆದಷ್ಟು ಇಂಥ ಅಯೋಗ್ಯನ ತೆಗೆದು ಒಳ್ಳೆಯವ್ರನ್ನ ರಾಜ್ಯಾಧ್ಯಕ್ಷ ಮಾಡಿ, ಅಡ್ಜಸ್ಟ್ ಇಲ್ಲಾರ್ದವ್ರ ರಾಜ್ಯಾಧ್ಯಕ್ಷ ಮಾಡಿದ್ರೆ ಪಾರ್ಟಿ ಉಳಿತದೆ. ಇಲ್ಲಕಂದ್ರೆ ಪಾರ್ಟಿ ಅಯೋಧ್ಯೆ ರಾಮನೇ ಬಂದು ಇದನ್ನು ರಕ್ಷಣೆ ಮಾಡಬೇಕು. ಬಿಜೆಪಿ ಜೆಡಿಎಸ್ ಹಾಲು ಸಕ್ಕರೆ ಇದ್ದಂಗೆ ಮುಂದೆ ನಾವೇ ಅಧಿಕಾರಕ್ಕೆ ಬರ್ತೀವಿ. ಹಾಲು ಸಕ್ಕರೆ ಐತೋ ಹಾಲು ಉಪ್ಪು ಐತೋ ಬರೀ ಸ್ಟೇಜ್ ಮುಂದೆ ಮಾತಾಡ್ತಾರೆ. ಹಿಂದೆ ಇವ್ರನ್ನ ಕುಮಾರಸ್ವಾಮಿನ ಹೆಂಗೆ ಮುಗಿಸ್ಬೇಕಂತ ಒಳಗೆ ಪ್ಲ್ಯಾನ್ ಮಾಡ್ತಾರೆ. ಯಾರು ಸರ್? ಇದೇ ಅಪ್ಪ ಮಕ್ಕಳು. ಆ ಅಪ್ಪ ಮಕ್ಕಳು ಮುಗಿಸ್ಬೇಕಂತ ಈ ಅಪ್ಪ ಮಕ್ಕಳು ಇದೇ ನಡೆದೈತಿ. ಅಪ್ಪ ಮಕ್ಕಳದೇ ದಂಧೆ ಬಾಳ್ರಿ.